ಏನು ಈ ಜನರಾಜ್ಯೋತ್ಸವ 2025 ನಮ್ಮ ಕನ್ನಡ ಭಾಷೆಗೆ 2000 ವರ್ಷಗಳಿಗೂ ಹೆಚ್ಚು ಇತಿಹಾಸವನ್ನು ಹೊಂದಿರುವಂಥದ್ದಾಗಿದೆ. ಅಂದಿನಿಂದ ಇಂದಿನವರೆಗೆ ಕರ್ನಾಟಕದಲ್ಲಿ ಅಥವಾ ವಿಶ್ವದಲ್ಲಿ ಕನ್ನಡಿಗರಿಗೆ ಒಂದು ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮವೇ ಈ ಜನರಾಜ್ಯೋತ್ಸವ ಕಾರ್ಯಕ್ರಮ ಆಗಿದೆ. ಎಲ್ಲ ಕನ್ನಡ ಪರ ಸಂಘಟನೆಗಳು ಏಕಕಾಲದಲ್ಲಿ ಸೇರಿಕೊಳ್ತಾ ಇದ್ದೀವಿ. ಡಿಸೆಂಬರ್ 28 ಭಾನುವಾರ 2025 ಬೆಂಗಳೂರು ಅರಮನೆ ಮೈದಾನದಲ್ಲಿ ಸೇರಿಕೊಂಡು ಏನು ಮಾಡುವಂಥದ್ದಿದೆ, ಸಮಸ್ಯೆಗಳು ಏನು, ಪ್ರತಿಯೊಂದು ಕನ್ನಡ ಪರ ಸಂಘಟನೆಗಳು ಅದರ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಆಗಬೇಕಾಗಿದೆ. ಇಮ್ಮಡಿ ಪುಲಕೇಶಿ ಕನ್ನಡಿಗರ ವೇದಿಕೆಯಿಂದ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮನವರಿಕೆಯನ್ನು ಮಾಡಿ ಕೆಲವು ಅಂಶಗಳನ್ನು ಅವರು ಕೊಟ್ಟು ವಿವಿಧ ಕನ್ನಡ ಪರ ಸಂಘಟನೆಗಳಿಂದಲೂ ಸಹ ಏನು ಕೆಲಸ ಆಗಬೇಕಾಗಿದೆ, ಏನು ಕಾರ್ಯ ಆಗಬೇಕಾಗಿದೆ, ಪದೇ ಪದೇ ಹೋರಾಟವನ್ನು ಯಾವುದರ ಸಲುವಾಗಿ ಮಾಡಬೇಕಾದಂಥ ಪ್ರಸಂಗ ಬಂದಿದೆ ಅನ್ನುವಂತಹ ಒಂದು ವಿಚಾರವನ್ನು ಅವಲೋಕನ ಮಾಡಬೇಕಾಗಿದೆ. ಮೊದಲನೇದಾಗಿ ಗಡಿ ಸಮಸ್ಯೆ. 2000 ವರ್ಷಗಳ ಹಿಂದೆ ಕುಂದ ಆಚಾರ್ಯರು ಇದ್ದಂತಹ ಕಾಲದಲ್ಲಿ ಅವರು ಇಂದಿನ ಆಂಧ್ರದ ಗುಂತಕಲ್ ಸಮೀಪ ಇರುವಂತಹ ಕೊಂಡಕಂದ ಗ್ರಾಮಕ್ಕೆ ಅದು ಆಂಧ್ರಕ್ಕೆ ಸೇರಿದೆ. ಕೊಂಡಕುಂದ ಗ್ರಾಮ 2000 ವರ್ಷಗಳ ಹಿಂದೆ ಅದು ಕರ್ನಾಟಕಕ್ಕೆ ಸೇರಿತ್ತು. ಗುಂತಕಲ್ ಸಮೀಪ ಇರುವಂತಹ ಕೊಂಡಕುಂಡ ಗ್ರಾಮ ಅಂದರೆ ಇಂದು ಅದು ಆಂಧ್ರಕ್ಕೆ ಸೇರಿದೆ ಅಂದರೆ ಮತ್ತೆ ಕನ್ನಡಿಗರು ವಂಚಿತರಾಗ್ತಾ ಇದ್ದಾರೆ. ಗಡಿನಾಡಿನ ಸಮಸ್ಯೆ. ಬೆಳಗಾಂ ಕರ್ನಾಟಕದ ನಕ್ಷೆಯಲ್ಲಿದೆ. ಕಾಸರಗೋಡು ಇರ್ಬೋದು, ತಮಿಳುನಾಡಿನ ಬಾರ್ಡ್ರಲ್ಲಿರುವಂತಹ ಕರ್ನಾಟಕದ ಪ್ರದೇಶ ಇರ್ಬೋದು, ಆಂಧ್ರ, ಕೇರಳ, ಎಲ್ಲ ಗಡಿ ಪ್ರದೇಶದ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾಗಿದೆ. ಗಡಿ ಪ್ರದೇಶದಲ್ಲಿ ವಾಸಿಸುವವರು ಕನ್ನಡ ಕಲಿತು ವಾಸಿಸಬೇಕೇ ವಿನಃ ಆ ಗಡಿ ಪ್ರದೇಶವನ್ನು ಆ ರಾಜ್ಯಕ್ಕೆ ಕೊಡೋದಕ್ಕೆ ಬರೋದಿಲ್ಲ. ಇದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡ್ಕೋಬೇಕಾಗಿದೆ. ಮನವರಿಕೆ ಆಗಿದೆ, ಅವರು ನಿಯಮಗಳನ್ನು ಸರಿಯಾಗಿ ಪರಿಪಾಲನೆ ಮಾಡೋಲ್ಲ. ಎರಡನೆಯದಾಗಿ ಹೊರ ರಾಷ್ಟ್ರಗಳಿಂದ ಬರುವಂಥವರು, ಹೊರ ರಾಜ್ಯಗಳಿಂದ ಬರುವಂಥವರು, ವಿವಿಧ ಭಾಷೆಯನ್ನು ಆಡುವಂಥವರು ಬೆಂಗಳೂರಿಗೆ ಬಂದು ನೆಲೆಸ್ತಾ ಇದ್ದಾರೆ. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ನೆಲೆಸ್ತಾ ಇದ್ದಾರೆ. ಅವರಿಗೆ ಕನ್ನಡ ಕಲಿತು ನೆಲೆಸಬೇಕು.
ಅಂತರ್ಜಾಲದ ಮೂಲಕ ಅವರಿಗೆ ಕನ್ನಡವನ್ನು ಕಲಿಸುವಂತಹ ಕೆಲಸ ಕಾರ್ಯಗಳಾಗಬೇಕು. ಕರ್ನಾಟಕದಲ್ಲಿ ಸಂಪೂರ್ಣ ಕನ್ನಡಮಯವಾಗಬೇಕು. ಎಲ್ಲ ವ್ಯವಹಾರಗಳು ಆಗ್ತಾ ಇದೆಯೇ, ಅದು ಚಾಲ್ತಿ ಇದೆಯೇ, ಕನ್ನಡ ಪರ ಹೋರಾಟಗಾರರು ಅದನ್ನು ಪದೇ ಪದೇ ಹೋರಾಟ ಮಾಡಬೇಕೇ? ಅತ್ಯಂತ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು ಕರ್ನಾಟಕದ ಕನ್ನಡ ಶಾಲೆಗಳ ಗುಣಮಟ್ಟ ಹೆಚ್ಚಾಗಬೇಕು. ಕನ್ನಡ ಶಾಲೆಗಳಲ್ಲಿ ಕನ್ನಡ ಅಂಕಿಯಿಂದ ಮೌಲ್ಯಯುಕ್ತವಾದಂತಹ ಶಿಕ್ಷಣವನ್ನು ಕೊಡುವಂತಹ ಕೆಲಸ ಆಗಬೇಕು. ಈ ರೀತಿ ಅನೇಕವಾದಂತಹ ಸಮಸ್ಯೆ ನಮ್ಮ ಕರ್ನಾಟಕದಲ್ಲಿದೆ. ಕರ್ನಾಟಕದಲ್ಲಿ ಹೊರ ರಾಷ್ಟ್ರಗಳಿಂದ ಬಂದಿರುವಂಥವರು, ಹೊರ ರಾಜ್ಯಗಳಿಂದ ಬಂದಂಥವರು ಎಲ್ಲರಿಗೂ ಕೂಡ ನಾವು ಆಶ್ರಯವನ್ನು ಕೊಟ್ಟಿದ್ದೀವಿ. ಕರ್ನಾಟಕದಲ್ಲಿ ಕನ್ನಡ 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 ಅದಕ್ಕೆ ಇನ್ನೂ ಅನೇಕ ನಿಯಮಗಳನ್ನು ಅದನ್ನು ಅರ್ಪಿಸೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಇಮ್ಮಡಿ ಪುಲಕೇಶಿ ಕನ್ನೆಗರ ವೇದಿಕೆಯ ಮೂಲಕ ಅವರಿಗೆ ಸರ್ಕಾರಕ್ಕೆ ಒಂದು ಮನವಿ ಮಾಡೋದಕ್ಕೆ ನಾವು ಕೊಡ್ತೀವಿ. ಹೀಗೆ ಇದೇ ರೀತಿ ವಿವಿಧ ಸಂಘ ಸಂಸ್ಥೆಗಳು ಸಂಘಟನೆಗಳು ಆ ಕೆಲಸವನ್ನು ಮಾಡಲಿ, ಅದನ್ನು ಕೊಟ್ಟು ಅದು ಕಾರ್ಯಗತವಾಗಬೇಕು. 365 ದಿವಸವೂ ಕೂಡ ಕಾರ್ಯಗತ ಆಗಬೇಕು. ಎಸ್ ಪಿ ಗುರುಚಂದ್ರಕುಮಾರ್ ಆಗಮ ಆಧ್ಯಾತ್ಮ ತತ್ವ ಸಿದ್ಧಾಂತ ಚಿಂತಕರು, ಧಾರ್ಮಿಕ ಪ್ರವಚನಕಾರರು, ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ವೇದಿಕೆ, ಜಿಲ್ಲಾಧ್ಯಕ್ಷರು ಇಮ್ಮಡಿ ಪುಲಕೇಶಿ ಕನ್ನೆಗರ ವೇದಿಕೆ, ಕರುನಾಡು ಜಾಗೃತ ವಿಚಾರ ವೇದಿಕೆ, ಡಾಕ್ಟರ್ MR ವಿನಯ್ ಇನ್ಫೋಸಿಸ್ ಟೆಕ್ನಾಲಜಿ USA ನಾರ್ತ್ ಕರೋನಾ ಅಮೇರಿಕಾ, ಗೌರವಾಧ್ಯಕ್ಷರು ಇಮ್ಮಡಿ ಪುಲಕೇಶಿ ಕನ್ನೆಗರ ವೇದಿಕೆ, ಕರುನಾಡು ಜಾಗೃತ ವಿಚಾರ ವೇದಿಕೆ. ಜೈ ಕರ್ನಾಟಕ ಮಾತೆ.